ಬಲಿಗಾಗಿ ಬಾಯಿ ತೆರೆದು ಕಾಯ್ತಾ ಇದೆ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಯ ದುಸ್ಥಿತಿ, ಸರ್ಕಾರಿ ಶಾಲೆಯ ಬಗ್ಗೆ ಟಿವಿ9 ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅದರ ಒಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ದಂಗಾಪುರದಲ್ಲಿ ಸರ್ಕಾರಿ ಶಾಲೆಯ ಅಧ್ವಾನವನ್ನ ಟಿವಿ9 ಬಿತ್ತರಿಸಿತ್ತು. ಟಿವಿ9 ವರದಿಯ ಬೆನ್ನಲ್ಲೇ ಶಿಕ್ಷಣ ಇಲಾಖೆಯೂ ಕೂಡ ಎಚ್ಚೆತ್ತುಕೊಂಡಿದೆ. ಶಾಲೆ ಅವ್ಯವಸ್ಥೆಯ ಬಗ್ಗೆ ಟಿವಿ9ನಲ್ಲಿ ನೋಡಿದ್ದೇವೆ. ಕಲಬುರಗಿ ಡಿಡಿಪಿಐ ಸಕ್ರೆಪ್ಪ ಗೌಡ ಬೀರದಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತಹ ಬಿಇಒ ಜೊತೆ ಮಾತನಾಡಿದ್ದೇನೆ ಕೂಡ, ಆದಷ್ಟು ಬೇಗ ಶಾಲೆಯ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಹಾಳು ಕೊಂಪೆಯಂತೆ ಈ ಪ್ರಾಥಮಿಕ ಶಾಲೆ ಇದೆ. ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ. ಇಲ್ಲಿ ಕೂತು ಮಕ್ಕಳು ಪಾಠವನ್ನ ಕೇಳೋದು ಹೇಗೆ ಅಂತ ಹೇಳಿ ಟಿವಿ9 ಪ್ರಶ್ನೆಯನ್ನ ಹಾಕಿತ್ತು. ಜೊತೆಗೆ ಶಿಕ್ಷಣ ಇಲಾಖೆಯ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿತ್ತು. ಇದೀಗ ಟಿವಿ9ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಶಾಲೆಯ ಅವ್ಯವಸ್ಥೆ ಮತ್ತು ಸಮಸ್ಯೆಗಳ ಸರಮಾಲೆಯನ್ನ ಟಿವಿ9ನಲ್ಲಿ ನಾವು ನೋಡಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ. ಬಿಇಒ ಜೊತೆಗೆ ಮಾತನಾಡಿದ್ದೀನಿ ಅಂತ ಕೂಡ ಮಾಹಿತಿಯನ್ನ ಡಿಡಿಪಿಐ ಕೊಟ್ಟಿದ್ದಾರೆ.